ನಮಸ್ಕಾರ ಅಣ್ಣವ್ರೆ, ಆರಾಮಿದ್ದೀರಾ? ಆರಾಮದೇವ್ರಿ. ತುಂಬ ದಿನ ಆಯಿತು ನಿಮ್ಮ ಜೊತೆ ಮಾತಾಡಿ. ಹೌದ್ರಿ. ಹಾಂ, ಆ ಕಡೆ ಬನ್ನಲ್ಲಿ ಬಿಸಿಲಿಗೆ ಹೋಗೋಣ. ಆ ಕಡೆ ಇದೆಲ್ಲ ಆಯ್ತಾ? ವ್ಯಾಪಾರ ಆಯ್ತಾ? ಹಾಂ. ಎಷ್ಟು ಸಾವಿರಕ್ಕೆ ತಗೊಂಡ್ರಿ ಈ ವಾರ? ಈ ವಾರ ಒಂದು 20,000 ರೂಪಾಯಿ ತಗೊಂಡ್ರಿ. 20,000? 20,000. ಓಹೋ, ಹೇಗಿದೆ ಇವಾಗ ಕ್ವಾಲಿಟಿ? ಕ್ವಾಲಿಟಿ ಮೇಲೆ ಇದೆ. ಈ 10 ರೂಪಾಯಿದಿಂದ ನಿಮಗೆ 150 ಮಟ್ಟ ಕಾಯಿ ಚೋಳೂರ್ದು. ಹಾಂ 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 ಹಾಂ. ಅದ್ರಾಗ ಏನಪ್ಪ ಅಂತ ಹೇಳಿದ್ರೆ, ನಾನು ಕರಿಮಣ ಹಳೇ ಗಿರಾಕಿ, ಹೌದೌದು, ಹಳೇ ವಿಶ್ವಾಸ. ಕರಿಮಣ ಅಂದ್ರೆ ಎಲ್ಲರಿಗೂ ಗೊತ್ತಿಲ್ಲ. ಎಲ್ಲ ಪೂರ್ತಿ 50 ಕಿಲೋಮೀಟರ್ ಗುರುತು. ನನ್ನ ಏನಿದ್ರು 100 ಮೇಲೆ ನಾನು ಖರೀದಿ. ಹಾಂ 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 ಹಾಂ. 100 ಮೇಲೇನೆ ಖರೀದಿ ನಮ್ದು. ಓಕೆ ಓಕೆ. ಅದು ಒಳಗಿಲ್ಲ. ದೇವದಾರಿಂದ ಏನಂದ್ರೆ ಈಗ ಆಸೆಗೆ ತೊಗೊಂಬಂದು ಬಂದ್ಬಿಡ್ತಾರೆ. ಹಾಂ. ಹೊಡ್ಕೊಂಡು ಕಟ್ಕ ಪಟ್ಕ ಬಂದರೆ ಅದಕ್ಕೆ ಬೆಲೆ ಇಲ್ಲ. ಒಳ್ಳೆ ಕಾಯಿಗೆ 100-150 ರೂಪಾಯಿ 200 ರೂಪಾಯಿ ಬೆಲೆ ಇದೆ. ಓಕೆ. ನಾನು ತಗೊಂಡಿರೋದು 150 ಮೇಲೆ. 150 ರೂಪಾಯಿ ಕಾಯಿ ಇಲ್ಲ ತಗೊಂಡಿರೋದೇ. ಅದು ಏನಿಲ್ಲ 200 ಮಟ್ಟ ಕಾಯಿ ತಗೊಂತೇನೆ ನಾನು. ಒಂದು ಕಾಯಿ 200 ರೂಪಾಯಿ ತಗೊಂಡೇನಿ. ಅದೇ ಅದೇ. ಈ ವಾರ ತಗೊಂಡೇನಿ. ಎಷ್ಟು ಕಾಯಿ? ಒಂದು 20 ಕಾಯಿ ತಗೊಂಡೇನಿ. 240 ರೂಪಾಯಿ ಕಾಯಿ ತಗೊಂಡೇನಿ. ಹೌದಾ? ಓಕೆ. ಹೆಚ್ಚು ಕಮ್ಮಿ ಒಂದು 10-12 ಕೆಜಿ ಬರ್ತದೆ. ಹಾಂ 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 ಹಾಂ. ದೊಡ್ಡದು. ಅದರಲ್ಲಿ ಕೆಂಪು ಹಲಸಿನಕಾಯಿ ಸ್ವಲ್ಪ ಡಿಮ್ಯಾಂಡ್ ಇದೆ. ಕೆಂಪು ಡಿಮ್ಯಾಂಡ್ ಇದೆಯಾ? ಡಿಮ್ಯಾಂಡ್ ಇದೆ. ಕೆಂಪು ಡಿಮ್ಯಾಂಡ್ ಇದೆ. ಅದೇ 100-150 200 ಆದ್ಮೇಲೆ. ಹೌದೌದು. ಹಾಂ, ಕೆಂಪು ಇದೆಯಾ? ಇದೆ. ತೋರಿಸಿ ನೋಡೋಣ ಯಾವುದನ್ನ. ಇದು ಕೆಂಪುದಾ? ಸ್ವಲ್ಪ ಅಲ್ಲಿ ಓಪನ್ ಮಾಡ್ತಾರೆ. ಯಾಕೆ ತರ್ನೋ ಹೋಗಿ ಬರೀ ದಾಲ್ ದೀಸದ ಥರ. ಇನ್ನು ಹಣ್ಣು ನೋಡಿ 200 ರೂಪಾಯಿ ಕಾಯಿ. ಹೌದಾ? ಓಕೆ. ಅದೇ ಕ್ವಾಲಿಟಿ ಇದು ನೀವು ಕೊಡ್ತೀರಾ ಅಲ್ವಾ? ಮೇಲೆ ದುಡ್ಡು ಕೊಡ್ತೇನೆ. ನಿಮ್ಗೆ ನೋಡಿದ್ರೆ ನಿಮ್ಮ ಅನುಭವದಲ್ಲಿ ಗೊತ್ತಾಗ್ಬಿಡುತ್ತಲ್ಲ. ಆಗ್ತದೆ. ಹಳೆ 50 ವರ್ಷದಿಂದ ಬರ್ತಾರೆ. ಅದೇ ಅದೇ. ಕಾಯಿ ನೋಡಿದ ತಕ್ಷಣ ನಿಮಗೆ ಆ ಕಾಯಿ ಏನೋ ಅವ್ರವ್ರ ಮಗ ಯಾವ ಏರಿಯಾ ಏನು ಅಂತ ನನಗೆ ಕಣ್ಣು ಚೆನ್ನಾಗಿ. ಇದು ಉದ್ದೇಶ ಕರೆಯೋದು, ಇದು ಸೋಮರಾಪುರದ್ದು, ಇದು ಬೆಡ್ಡಳ್ಳಿದು, ಇದು ಮಾದಳ್ಳಿದು, ಇದು ಹೊಸಕೆರೆದು, ಸಂಗನಳ್ಳಿದು, ಬೆಡ್ಡಳ್ಳಿದು. ಓಕೆ. ಈ 50 ಕಿಲೋಮೀಟ್ರು ನನ್ನ ಹೆಸರು ಇದೆ. ಅದು ಯಾರಂತ ಗೊತ್ತಿದೆ. ಅಂದರೆ ಮುಂಚೆ ಒಂದು ದಿವಸ ಫೋನ್ ಮಾಡ್ತಾರೆ ನನಗೆ, ಕರಿಮಣ ಇಷ್ಟು ಮುರ್ದೇನೆ ಅಂತ ತಂದು ಹಾಕಿ ಒಂದು ಹೆಚ್ಚು ಕಮ್ಮಿ 10 ರೂಪಾಯಿ ಹೆಚ್ಚು ಕಮ್ಮಿ ಇಸ್ಕೊಂಡು ಹೋಗ್ತಾರೆ. ಅಂದರೆ ಕಚರ ಮಾಲ್ ತಗೊಳಂಗೆಲ್ಲ ಮಾರಂಗೂ ಇಲ್ಲ. ನಾನು ದಾವಣಗೆರೆಗೆ ಮಾರೋದು. ಶಾಮನೂರು ಶಿವಸಭಾ ಬಿಲ್ಡಿಂಗ್ ಹತ್ರ ಮಾಡ್ತೇನೆ. ದಾವಣಗೆರೆಯಲ್ಲಿ ಶಾಮನೂರು ಶಿವಸಭರಪ್ಪ ಇದೆಲ್ಲ ಮಾಡ್ತೇನೆ ಯಾವಾಗೂ ಅಷ್ಟೇ, ಮತ್ತೇನಿಲ್ಲ. ಅಲ್ಲಿ ಎಲ್ಲ ಈ ಒಂದು ವಾರಕ್ಕೆ ಇಷ್ಟೆಲ್ಲ ಖರ್ಚಾಗ್ಬಿಡುತ್ತಾ? ಆಗ್ತದೆ ಸರ್. ಹೌದಾ? ಆಗ್ತದೆ. 2-3 ಗಾಡಿ. 3 ಗಾಡಿ ಇದಾವ? 3 ಗಾಡಿ. 200 ಕಾಯಿ ಏನು ದಿವಸ ಒಂದು 15 ಕಾಯಿ ಕೊದ್ರೆ ಆಯ್ತು. ಅಷ್ಟೇ ಅಷ್ಟೇ. 20 ಕೊಯ್ದ್ರೆ ಆಗ್ತದಲ್ಲ 200 ಕಾಯಿ. ಹೌದೌದು. ಇರೋದೇ 20, 200 ಕಾಯಿ. ಹೌದೌದು, ಆಗೋಗ್ಬಿಡುತ್ತೆ. ಆಗೋಗ್ತದೆ, ಏನಿಲ್ಲ. ಸೆಲೆಕ್ಟೆಡ್ ಕಾಯಿ ನಮ್ದು ಅಷ್ಟೇ. ಅದೇ ಅದೇ. ತಮ್ಮ ಮೊಬೈಲ್ ನಂಬರ್ ಸರ್? 96 20 20 44 01 38. ಅದೇ ಸರಿಂದ ಮಾತಾಡಿದ್ದೀವಿ. ನೀವು ಮೊನ್ನೆ ಸಿಗ್ಲಿಲ್ಲ ನೀವು 2 ವಾರದಿಂದ? ನಾನು ಅದೇ ಹೇಳ್ತೇನಲ್ಲ, ನಮ್ಮ ಪಾರ್ಟಿಗಳು ಫೋನ್ ಮಾಡ್ತಾರಲ್ಲ, ನಾನು ತಗೊಂಡು ಮಂಗಳವಾರ ಹೋಗ್ಬಿಡ್ತೇನೆ. ಈ ವಾರ ಒಬ್ಬನಿಗೆ ನಮ್ಮ ಜೊತೆ ಕರ್ಕೊಂಬಂದಿದ್ದೆ. ಕರ್ಕೊಂಬಂದಿದ್ದಕ್ಕೆ ಇವತ್ತು ರಾತ್ರಿ ಉಳ್ಕೊಂಡೆ ನಾನು. ಅದು ಪಕ್ಕದ ರಾಶಿ ಇದೆ. ಅದೇ ಅದೇ. ಇಲ್ಲ ನಾನು ಯಾವಾಗ ಉಳಿಯಂಗಿಲ್ಲ. ಇಲ್ಲಿ ದೇವರಾಯದಿಂದ ಯಾವ ಉಳಿಯಂಗಿಲ್ಲ. ಆಲೋಚನೆ ರೇಟು ಜಾಸ್ತಿ. ಯಾರು ಏನು ಮಾಡ್ಕೊಂತಾರ ಗೊತ್ತಿಲ್ಲ ಸರ್. ನಮ್ದು ಏನಂತ ಅದೇ ಹೇಳ್ತೇವೆ. ಸುಮ್ಗೆ ಹೇಳೋದು ಏನು ಅವಕಾಶ ಇದೆಯಲ್ಲ. ಕರೆಕ್ಟ್ ಕರೆಕ್ಟ್. ನಮಗೆ ಸೆಲೆಕ್ಟೆಡ್ ಯಾವ್ದಾಯ್ತು 300 ಅಂದ್ರೆ ಬಿಡಂಗಿಲ್ಲ. ಕಾಯಿ ತಗೊಂತೀರಾ? ಹೌದು. ಸೆಲೆಕ್ಟೆಡ್ ಕಾಯಿ ಇವತ್ತಂತೂ ಭಾಳ 10 ರೂಪಾಯಿ ಅಂದ್ರೆ ಕಾಯಿ ಕೇಳೋರಿಲ್ಲ. ಇವತ್ತು 10 ರೂಪಾಯಿ ಅಂದ್ರೆ ಕೇಳೋರಿಲ್ಲ. ಅಂದ್ರೆ ಮಾಲ್ ಸರಿ ಇಲ್ಲ. ಏನ್ ಮಾಡ್ತೀರಾ? ದನಕ್ಕೆ ಕೊಡೋದಾಗ್ಬೇಕು. ಕರೆಕ್ಟ್ ಕರೆಕ್ಟ್. ಎಷ್ಟು ತಗೊಂಡ್ರಿ ಮಾಲ? ಮಾಲು ಎಷ್ಟು ತಗೊಂಡ್ರಿ? ಆಗ್ತದೆ ಒಂದು 15 ಸಾವಿರ ರೂಪಾಯಿ. ಮತ್ತೇನಪ್ಪ ನಾವು ಬಡವರಪ್ಪ, ಸೌಕಾರ ಅಲ್ಲ. ಏನು ಮಾಡೋರು ರೈತರು ನಮ್ಮನ್ನು 150 ರೂಪಾಯಿ ಕೇಳ್ತಾವ್ರಿ. 150 ಹಂಗೆ ಹೇಳ್ತಾರೆ. ಮರ್ದಾಗ ನೀವು ಯಾವ್ದಕ್ಕೆ ಹೋಗ್ತೀರಿ? 150 ಮತ್ತೆ ಇನ್ನೊಂದೇನು ಕೇಳ್ತಾರ್ರಿ? ರೆಡ್ ಅಲ್ಲ ಇದು? ರೆಡ್ ಚೆನ್ನಾಗಿದೆ.